ಅವನ ಶಿರವನ್ನಾಕಿ ಬರುವೆಂದು ಹೇಳಿದಾಗ ಅದೇ ರೀತಿಯಾಗಿ ಆಯುಧಗಳನ್ನು ಕೊಟ್ಟು ಆಜ್ಞೆಯನ್ನು ಕೊಟ್ಟು ನಡೆಸಿದರಪ್ಪ. ನಡೆಸಿದಂತ ಸಮಯದಲ್ಲಿ ಹೇಗೆ ಓದನೆಂದರೆ ಕನ್ನಡನೆ ಶಂಕರಿಸುತ್ತಾ ಓದಂತ ಪ್ರವಾಸಕ್ಕೆ ದೇವತೆಗಳು ಓಡಿ ಹೋಗಿ ಔದುಕೊಂಡರಪ್ಪ. ಔದುಕೊಂಡಂತ ಸಮಯದಲ್ಲಿ ನಮ್ಮ ವೀರಭದ್ರನು ಯಕ್ಷಬ್ರಹ್ಮನ ಶಿರವನ್ನು ಅರ್ಧಂತ ಸಮಯದಲ್ಲಿ ಶಾಸ್ತ್ರಾರು ಶಿರಸಗಳು ಹುಟ್ಟಿದವು. ಯಕ್ಷಬ್ರಹ್ಮನ ಸಂಹಾರವು ಆದ ಕಾರಣ ನಮ್ಮ ಚೌಡೇಶ್ವರಿಯನ್ನು ನಡೆಸಲಾಗಿ ಆಗ ಆಕಾಶಕ್ಕೆ ಒಂದು ಭಾಗ, ಭೂಮಿಗೆ ಮತ್ತೊಂದು ಭಾಗವನ್ನು ಇಟ್ಟು ಸಮಯದಲ್ಲಿ ಆಗ ಯಕ್ಷಬ್ರಹ್ಮನ ಶಿರವನ್ನು ಅರ್ಧಂತ ಸಮಯದಲ್ಲಿ ರಕ್ತವನ್ನೆಲ್ಲ ಈದಳು. ಯಕ್ಷಬ್ರಹ್ಮನ ಸಂಹಾರವು ಮುಗಿಸಿಕೊಂಡು ಬರುವಂತ ಸಮಯದಲ್ಲಿ ಯಕ್ಷಬ್ರಹ್ಮನ ಪತ್ನಿಯು ಯಶೋಧಿಯು ಅಲ್ಲೇ ಪಾದಕ್ಕೆ ಎರೆದಳು. ಎಂದು ಹೇಳಿದಾಗ ನನ್ನ ತಂದೆಯು ಕೈಲಾಸಪತಿಯಾದ ಶಂಕರನು, ನನ್ನ ತಾಯಿಯು ಮಾರುತಾದೇವಿಯು, ನಾನು ವೀರಭದ್ರನೆಂದು ಹೇಳಿದಾಗ ನನ್ನ ಪದಕ್ಕೆ ಮತ್ತೊಮ್ಮೆ ಎರಗಿದಳು. ಹೇಳಿದಾಗ ನನ್ನ ಪತಿಯಲ್ಲದೆ ಬೇರೊಂದು ನನಗೆ ಬೇಳೆಂದಳು. ಆಗ ಬೇಳೆಂದಂತ ಸಮಯದಲ್ಲಿ ನಿನ್ನ ಪತ್ನಿಯು ಬೇಕಾದರೆ ನನ್ನ ತಂದೆಯಾದ ಕೈಲಾಸಪತಿಯಾದ ಶಂಕರನ ಹೊರಗೆ ಹೋಗೆಂದು ಹೇಳಿದಾಗ ಅಂದಿನಿಂದ ಶಿವನನ್ನೇ ಸ್ಮರಿಸುತ್ತಾ ಯಾಗಗಳನ್ನು ಯಜ್ಞಾದಿಗಳನ್ನು ಮಾಡುತ್ತಾ ನಿಂತಪ್ಪ. ನಮ್ಮ ಕೈಲಾಸಪತಿಯಾದ ಶಂಕರನು ಪ್ರತ್ಯಕ್ಷನಾಗಿ